ಕಾಂಗ್ರೆಸ್ ರಾಷ್ಟ್ರ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಮೋದಿ ಮನೆ ಬಳಿಯೇ ಪ್ರೊಟೆಸ್ಟ್ ಅಪ್ರಾಮಾಣಿಕ ಅಂತ ಕುಂಗ್ಚುಕ್ ವಾಂಗ್ಡು ಅವರ ಪತ್ನಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ರಾಷ್ಟ್ರ ನಾಯಕರಿಗೆ ಬಿಗ್ ಶಾಕ್ ನೀಡಿದ್ದಾರೆ ವಾಂಗ್ಚುಕ್ ಅವರ ಪತ್ನಿ. ಮೋದಿ ಮನೆ ಬಳಿಯ ಪ್ರೊಟೆಸ್ಟ್ ಅಪ್ರಾಮಾಣಿಕ. ರಾಹುಲ್ ಪ್ರತಿಭಟನೆಯಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ. ರಾಹುಲ್ ಗಾಂಧಿ ಪ್ರತಿಭಟನೆಗೆ ವಾಂಗ್ಚುಕ್ ಪತ್ನಿ ಕಿಡಿಕಾರಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಪ್ರೊಟೆಸ್ಟ್ ಇದಾಗಿದ್ದು ಬೆಂಬಲ ನೀಡುವಲ್ಲಿ ಕೈ ವಿಫಲವಾಗಿದೆ ಅಂತ ಗೀತಾಂಜಲಿ ಕಿಡಿಕಾರಿದ್ದಾರೆ. ಪ್ರಧಾನಿ ನಿವಾಸದ ಬಳಿ ಪ್ರತಿಭಟನೆ ಮಾಡಬಾರ್ದಿತ್ತು, ಜಂತರ್ ಮಂತರ್ನಲ್ಲಿಯೇ ಪ್ರತಿಭಟನೆ ಮಾಡಬೇಕಿತ್ತು ಅಂತ ಕಿಡಿಕಾರಿದ್ದಾರೆ ಗೀತಾಂಜಲಿ ಅವರು. ರಾಹುಲ್ ಪ್ರಿಯಾಂಕ್ ಖರ್ಗೆ ಪ್ರೊಟೆಸ್ಟ್ ಗೀತಾಂಜಲಿ ಕಿಡಿಕಾರಿದ್ದು ಕಾಂಗ್ರೆಸ್ ವಿರುದ್ಧವೇ ಗುಡುಗಿದ್ದಾರೆ ವಾಂಗ್ಚುಕ್ ಪತ್ನಿಯವರು. ಕಾಂಗ್ರೆಸ್ನ ರಾಷ್ಟ್ರ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಈಗ ಮೋದಿ ಮನೆ ಬಳಿ ಪ್ರೊಟೆಸ್ಟ್ ಮಾಡಿದ್ದು ಅಪ್ರಾಮಾಣಿಕ ಅಂತ ಗೀತಾಂಜಲಿ ಅವರು ಕಿಡಿಕಾರಿದ್ದಾರೆ. ರಾಹುಲ್ ಪ್ರತಿಭಟನೆಯಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ. ರಾಗ ಪ್ರತಿಭಟನೆಗೆ ವಾಂಗ್ಚುಕ್ ಪತ್ನಿ ಕಿಡಿಕಾರಿದ್ದಾರೆ. ಜಂತರ್ ಮಂತರ್ನಲ್ಲಿಯೇ ನೀವು ಪ್ರತಿಭಟನೆ ಮಾಡಬೇಕಾಗಿತ್ತು. ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳಲಿಕ್ಕೆ ನೀವು ಮೋದಿ ಮನೆ ಹತ್ತಿರ ಹೋಗಿ ಪ್ರೊಟೆಸ್ಟ್ ಮಾಡಿದ್ದೀರಿ. ಇದು ಅಪ್ರಾಮಾಣಿಕ ಅಂತ ಗೀತಾಂಜಲಿ ಕಿಡಿಕಾರಿದ್ದಾರೆ. ಈಗ ಪ್ರಧಾನಿ ನಿವಾಸದ ಬಳಿ ಪ್ರತಿಭಟನೆ ಮಾಡಬಾರ್ದಾಗಿತ್ತು ಅಂತ ಕಿಡಿಕಾರಿದ್ದಾರೆ. ಜಂತರ್ ಮಂತರ್ನಲ್ಲಿಯೇ ಪ್ರತಿಭಟನೆ ಮಾಡಬೇಕಾಗಿತ್ತು. ನೀವ್ಯಾಕೆ ಮೋದಿ ಅವರ ಮನೆ ಹತ್ತಿರ ಹೋದ್ರಿ ಅಂತ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆ ಹಾಕಿದ್ದಾರೆ. ಈಗಾಗಲೇ ಪ್ರತಿಭಟನೆಯ ಕಿಚ್ಚು ಡೆಲ್ಲಿಯಲ್ಲಿ ಜೋರಾಗಿದ್ದು ರಾಹುಲ್ ಗಾಂಧಿ ಅವರು ಪ್ರಧಾನಿ ನಿವಾಸದ ಮುಂದೆ ಮೊನ್ನೆ ಪ್ರೊಟೆಸ್ಟ್ ನಡೆಸಿದ್ರು. ಈ ಪ್ರೊಟೆಸ್ಟ್ ವಿರುದ್ಧ ಈಗ ಗೀತಾಂಜಲಿ ಅವರು ಕಿಡಿಕಾರಿದ್ದಾರೆ. ಜಂತರ್ ಮಂತರ್ನಲ್ಲಿಯೇ ನೀವು ಪ್ರತಿಭಟನೆ ಮಾಡಬೇಕಾಗಿತ್ತು, ನೀವ್ಯಾಕೆ ಮೋದಿ ಅವರ ಮನೆ ಹತ್ತಿರ ಹೋದ್ರಿ? ರಾಹುಲ್ ಗಾಂಧಿಗೆ ಪ್ರಶ್ನೆ ಇಟ್ಟು ಕಿಡಿಕಾರಿದ್ದಾರೆ. ಈಗ ಮೋದಿ ಮನೆ ಬಳಿ ಯಾಕೆ ಹೋದ್ರಿ ಪ್ರೊಟೆಸ್ಟ್ ಮಾಡಲಿಕ್ಕೆ? ಇದು ಅಪ್ರಾಮಾಣಿಕ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ರಾಷ್ಟ್ರ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಈಗ ನೀವು ಸ್ಟೂಡೆಂಟ್ಸ್ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಜಂತರ್ ಮಂತರ್ನಲ್ಲಿಯೇ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ರಾಜಕೀಯವಾಗಿ ಬಳಸಿಕೊಳ್ಳಲಿಕ್ಕೆ ಮೋದಿ ಅವರ ಮನೆ ಹತ್ತಿರ ಯಾಕೆ ಹೋದ್ರಿ? ಇದು ಅಪ್ರಾಮಾಣಿಕ ಪ್ರೊಟೆಸ್ಟ್ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಈಗ ನೆಟ್ ವಿಚಾರವಾಗಿ ಹಿನ್ನಡೆ ಅಂತಾನೆ ಹೇಳ್ಬೋದು. ರಾಗ ಪ್ರತಿಭಟನೆಗೆ ವಾಂಗ್ಚುಕ್ ಪತ್ನಿ ಕಿಡಿಕಾರಿದ್ದು ಪ್ರಿಯಾಂಕ್ ಖರ್ಗೆ ಪ್ರೊಟೆಸ್ಟ್ ಗೀತಾಂಜಲಿ ಕಿಡಿಕಾರಿದ್ದಾರೆ. ಮೋದಿ ಮನೆ ಬಳಿ ನೀವು ಹೋಗಬಾರ್ದಾಗಿತ್ತು, ಜಂತರ್ ಮಂತರ್ನಲ್ಲಿಯೇ ಪ್ರೊಟೆಸ್ಟ್ ಮಾಡಿದ್ರೆ ಅದು ಪ್ರಾಮಾಣಿಕವಾಗಿರ್ತಿತ್ತು, ಆದರೆ ಇದು ಅಪ್ರಾಮಾಣಿಕ ಅಂತ ಕಿಡಿಕಾರಿದ್ದಾರೆ.